ವೆಲ್ಕಮ್ ಟು ಮೈ ಎಂಟರ್ಟೈನ್ಮೆಂಟ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಟ್ರೈಲರ್ ಬಗ್ಗೆ ರಿವ್ಯೂ ಮಾಡೋಣ. ಇದೇ ತಿಂಗಳು ಡಿಸೆಂಬರ್ 25ನೇ ತಾರೀಕಂದು ಕಿಚ್ಚ ಕ್ರಿಯೇಷನ್ನಲ್ಲಿ ಮೂಡಿಬಂದಂತಹ ವಿಜಯ್ ಕಾರ್ತಿಕೇಯ ಅವರ ಡೈರೆಕ್ಷನ್ನಲ್ಲಿಯ ಅಜನೀತ್ ಲೋಕನಾಥ್ ಅವರ ಮ್ಯೂಸಿಕ್ನಲ್ಲಿ ಮೂಡಿಬಂದಂತಹ ಮಾರ್ಕ್ ಸಿನಿಮಾದ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಸೊ ಈ ಟ್ರೈಲರ್ ಒಂದು ಫುಲ್ ಪ್ಯಾಕ್ಡ್ ಆ್ಯಕ್ಷನ್ ಥ್ರಿಲ್ಲರ್ ಅನುಭವವನ್ನು ನೀಡುತ್ತದೆ. ಟ್ರೈಲರ್ನಲ್ಲಿ ಕಿಚ್ಚ ಸುದೀಪ್ರವರ ಒಂದು ಆ ಡೈಲಾಗು, ಮ್ಯಾನರಿಸಮು ಪ್ರತಿಯೊಂದು ಅತ್ಯಂತ ಗಮನ ಸೆಳೀತಕ್ಕಂಥ ಏನಂತಂದರೆ ಒಂದು ಕೆಲಸ ಇಲ್ಲಿ ನಡೆದಿದೆ. ಈ ಒಂದು ಸಿನಿಮಾದ ಮೇಲಿನ ವರ್ಕ್ ಆ್ಯಂಡ್ ಅವರದ್ದು ಡೆಡಿಕೇಶನ್ ಎಷ್ಟಿದೆ ಅಂತ ಹೇಳಿ ಈ ಒಂದು ಟ್ರೈಲರ್ನಲ್ಲೇ ನಾವು ನೋಡ್ಬೋದು. ಕಳೆದ ವರ್ಷ ಡಿಸೆಂಬರಲ್ಲಿ ತೆರೆ ಕಂಡಂತಹ ಮ್ಯಾಕ್ಸ್ ಸಿನಿಮಾ ಎಷ್ಟರ ಮಟ್ಟಿಗೆ ನಿರೀಕ್ಷೆಯನ್ನು ಹುಟ್ಟಿಸಿತ್ತು, ಅದೇ ರೀತಿ ಈ ವರ್ಷವೂ ಮಾರ್ಕ್ ಸಿನಿಮಾ ಅಷ್ಟೇ ನಿರೀಕ್ಷೆಯನ್ನು ಹುಟ್ಟಿಸಿದೆ. ಟ್ರೈಲರ್ನಲ್ಲಿ ಕಂಡುಬಂತಹ ಫ್ಲಾಟ್ ಬಗ್ಗೆ ವಿವರಿಸಬೇಕು ಅಂತಂತ ಹೇಳಿದರೆ, ಕಳೆದ ಮ್ಯಾಕ್ಸ್ ಸಿನಿಮಾದ ತರಹವೇ ಒಂದು ವಿಭಿನ್ನ ಕಥೆಯೊಂದಿಗೆ ಮಾರ್ಕ್ ಟೀಮ್ ಬಂದಂತೆ ಕಾಣಿಸ್ತಿದೆ. ಸರಣಿ ಮಕ್ಕಳ ಅಪಹರಣ ಮತ್ತು ಕೊಲೆ ಪ್ರಕರಣ, ಇವುಗಳೊಂದಿಗೆ ರಾಜಕೀಯದ ಮಿಕ್ಸಿಂಗು. ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಅಜಯ್ ಮಾರ್ಕಂಡೇಯ ಅಕ್ಕ ಮಾರ್ಕ್ ಎಂಬ ಹೆಸರಿನಲ್ಲಿ ನಮ್ಮ ಕಿಚ್ಚ ಬಾಸ್ ಕಾಣಿಸ್ಕೊಂಡಿರುವಂಥದ್ದು. ಫ್ರೇಮ್ ಬೈ ಫ್ರೇಮ್ ನೋಡ್ತಾ ಹೋದಂಗೆ ಎಷ್ಟು ಸುಂದರವಾಗಿ ಏನಂತಂದರೆ ಆ ಒಂದು ಟ್ರೈಲರನ್ನು ಹೆಣೆದಿದ್ದಾರೆ ಅಂತ ಹೇಳಿದ್ರೆ, ತುಂಬ ಅದ್ಭುತವಾಗಿ ಏನಂತಂದರೆ ಟ್ರೈಲರ್ ಮೂಡಿ ಬಂದಿದೆ. ಈ ಒಂದು ಟ್ರೈಲರು ತುಂಬ ನಿಗೂಢತೆಯಿಂದ ಕೂಡಿರ್ತಕ್ಕಂಥ ಒಂದು ಫ್ಲಾಟನ್ನು ಹೊಂದಿರತಕ್ಕಂಥದ್ದು. ಪ್ರತಿ ದೃಶ್ಯವು ಟೆಕ್ನಾಲಜಿಕಲ್ಲಿ ರಿಚ್ ಆಗಿ ಕಂಡು ಬಂದಿರತಕ್ಕಂಥದ್ದು. ಅದ್ಭುತವಾಗಿ ಸ್ಕ್ರೀನ್ ಪ್ಲೇ, ಒಂದು ಡೈಲಾಗ್ ಡೆಲಿವರಿ ಆಗಿರ್ತಕ್ಕಂಥದ್ದು ಪ್ರತಿಯೊಂದನ್ನು ತುಂಬ ನೀಟಾಗಿ, ತುಂಬ ಚೆನ್ನಾಗಿ ಏನಂತಂತಂದರೆ ಮೂಡಿ ಬಂದಿದೆ. ಈ ಒಂದು ಟ್ರೈಲರಲ್ಲಿ ಪಾತ್ರಗಳ ಪರಿಚಯ, ಪಾತ್ರಗಳನ್ನು ಬರ್ಕೊಂಡಿರೋ ರೀತಿಯಾಗಿರಲಿ, ಪಾತ್ರಗಳನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ರೀತಿಯಾಗಿರಲಿ ತುಂಬ ಚೆನ್ನಾಗಿ ಕಂಡು ಬಂದಿದೆ. ಅದರಲ್ಲೂ ನಮ್ಮ ಸುದೀಪ್ ಸರ್ ಅವರಿಗೆ ಕೊಟ್ಟಿರ್ತಕ್ಕಂತಹ ಪಾತ್ರವನ್ನು ಅವರು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆ ಟ್ರೈಲರಲ್ಲೇ ಕಾಣುತ್ತೆ ಆ ಒಂದು ಕಥೆಯಾಗಿರಲಿ, ಆ ಒಂದು ಹುಡುಕಾಟ, ಆ ಕತೆ ಒಳಗಡೆ ಏನಂತಂದರೆ ಅವರದ್ದು ಆ ಇನ್ವಾಲ್ವ್ಮೆಂಟು ಎಲ್ಲವನ್ನೂ ಸಹ ತುಂಬ ಚೆನ್ನಾಗಿ ಚಿತ್ರಿಸಲಾಗಿದೆ. ಇನ್ನು ಸುದೀಪ್ ಸರ್ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ, ಆ್ಯಕ್ಷನ್ ಸೀನ್ಗಳನ್ನು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕೂಡ. ಟ್ರೈಲರ್ನಲ್ಲಿ ಇರುವಂತಹ ವಿಜುವಲ್ಸ್, ಆ್ಯಕ್ಷನ್ ಸೀನ್ಸ್ ಪ್ರತಿಯೊಂದನ್ನು ಚೆನ್ನಾಗಿ ಬರ್ಕೊಂಡಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ ಕೂಡ. ಅದೇ ರೀತಿ ಏನಂತಂತಂದರೆ ಎಲ್ಲ ಪಾತ್ರಗಳು ಕೂಡ ಚೆನ್ನಾಗಿ ಇನ್ನು ಆ ಡ್ಯಾನ್ಸಿಂಗು, ಆಮೇಲೆ ಆ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರು, ಇವೆಲ್ಲದರ ವಿಚಾರಕ್ಕೆ ಬಂದರೆ, ಮ್ಯಾಕ್ಸ್ನಲ್ಲಿ ನೀಡಿರ್ತಕ್ಕಂಥ ಮ್ಯೂಸಿಕ್ಕಿನ ವಿಭಿನ್ನ ರೀತಿಯಲ್ಲಿ ಅಜನೀತ್ ಲೋಕನಾಥ್ ಅವರು ತಮ್ಮ ಮ್ಯೂಸಿಕ್ಕಿನ ಕೈಚಳಕವನ್ನು ತೋರಿಸಿದ್ದಾರೆ. ಸೊ ಒಟ್ಟಾರೆ ಹೇಳಬೇಕು ಅಂತ ಹೇಳಿದರೆ, ಈ ಒಂದು ಮಾರ್ಕ್ ಸಿನಿಮಾದ ಟ್ರೈಲರ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ತುಂಬ ಎಕ್ಸೈಟಿಂಗ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸಿನಿಮಾ ತಂಡದವರಿಗೆ ಶುಭವಾಗಲಿ. ಇದಿಷ್ಟು ಮಾರ್ಕ್ ಸಿನಿಮಾದ ಟ್ರೈಲರ್ನ ರಿವ್ಯೂ ಆಗಿತ್ತು. ಈ ಕುರಿತಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ. ಥ್ಯಾಂಕ್ ಯು.